ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ರಥೋತ್ಸವ ಇಂದು ಅದ್ದೂರಿಯಾಗಿ ಜರುಗ್ತಾ ಇದೆ. ಇಷ್ಟು ದೂರ ಎಳೆದಿದ್ದನ್ನ ಎಲ್ಲೂ ನೋಡ್ಲಿಲ್ಲ, ಇಂಥ ಜನಸಾಗರನೂ ಎಲ್ಲೂ ನೋಡ್ಲಿಲ್ಲ. ರಥೋತ್ಸವ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಒಳ್ಳೆಯ ದಿನ ಇವತ್ತು. ಹುಡುಗಿರಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ರಥೋತ್ಸವ ಇಂದು ಅದ್ದೂರಿಯಾಗಿ ಜರುಗ್ತಾ ಇದೆ. ರಥೋತ್ಸವ ಬೆಟ್ಟದ ಮೇಲಿಂದ ಹಿಡಿದು ಊರಿನ ಕೆಳಭಾಗದವರೆಗೂ ಸಹ ತಲುಪಿದೆ. ಇದು ಒಂದು ಅದ್ದೂರಿಯಾದ ಒಂದು ರಥೋತ್ಸವ ಆಗಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಈ ರಥೋತ್ಸವಕ್ಕೆ ಜನರು ಆಗಮಿಸಿದ್ದಾರೆ. ಬಾಳೆಹಣ್ಣನ್ನ ರಥಕ್ಕೆ ಎಸೆಯುವ ಮೂಲಕ, ಹಾಗೆ ಮಂಡಕ್ಕಿ ಮೆಣಸಿನಕಾಯಿನ ರಥಕ್ಕೆ ಹಾಕುವ ಮೂಲಕ ಸಂಭ್ರಮದ ವಾತಾವರಣ ಈ ಗ್ರಾಮದಲ್ಲಿ ಮನೆ ಮಾಡಿದೆ. ಆದ್ಯ ನ್ಯೂಸ್ ನೊಂದಿಗೆ ಸತೀಶ್ ಪವಾರ್, ಚನ್ನಗಿರಿಯಿಂದ. ರಥೋತ್ಸವ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಒಳ್ಳೆಯ ದಿನ ಇವತ್ತು. ನಮ್ಮ ಹಿಂದೂಗಳು ಎಲ್ಲ ಮುಸಲ್ಮಾನರು ಎಲ್ಲ ಬಂದು ಈ ದಿನ ಸೇರ್ತಾರೆ. ಲಕ್ಷ್ಮೀ ರಂಗನಾಥ ಸ್ವಾಮಿ ವಿಷ್ಣು ಒಂದು ರೂಪ. ಈ ದಿನ ನಾವೆಲ್ಲ ಬಂದರೆ ನಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಕರುಣಿಸ್ತಾರೆ ಅಂತ ಎಲ್ಲರೂ ಬರ್ತಾರೆ. ಇದು ಪ್ರತಿ ನಮ್ಮ ಅಜ್ಜನ ಕಾಲದಿಂದಲೂ ನಡ್ಕೊಂಬರ್ತಕ್ಕಂಥ ಒಂದು ಸಂಸ್ಕೃತಿ. ನಾವೆಲ್ಲರೂ ಇಲ್ಲಿ ಬರೋದ್ರಿಂದ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ನಮಗೆ ಒಳ್ಳೊಳ್ಳೆ ಸ್ಥಾನ ಸಿಕ್ತು. ನಮ್ಮ ಮನೆಯವರು, ನಮ್ಮ ಸಂಬಂಧಿಕರು ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಎಲ್ಲರೂ ಊರವರೆಲ್ಲರೂ ಸಹ ಭಕ್ತರಾಗಿರೋದ್ರಿಂದ, ಸುತ್ತಮುತ್ತಲಿನ ಜನರ ಆಗಿರೋದ್ರಿಂದ ಅವರ ಆಸ್ತಿ ಅಂತಸ್ತು ಎಲ್ಲ ಉನ್ನತ ಮಟ್ಟಕ್ಕೆ ಇದೆ. ಇನ್ನೂ ಮುಂದೆ ಸಹ ಈ ಜಗತ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ರಂಗನಾಥ ಸ್ವಾಮಿ ಇದು ಪ್ರಸಿದ್ಧಿಯಾಗಿ ನಡ್ಕೊಂಡು ಹೋಗುತ್ತಂತ ನಾನು ಬಯಸ್ತೀನಿ. ಧನ್ಯವಾದಗಳು. ಶ್ರೀ ಹುಡುಗಿರಿ ರಂಗನಾಥ ದೇವಸ್ಥಾನ ಇಲ್ಲಿ ಪ್ರಸಿದ್ಧವಾಗಿದ್ದು, ಅನೇಕ ಊರುಗಳಿಂದ ಭಕ್ತರು ಈ ಒಂದು ರಥೋತ್ಸವಕ್ಕೆ ಆಗಮಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸುತ್ತಾರೆ. ಈ ರಂಗನಾಥ ಸ್ವಾಮಿಯು ಉಡದ ವೇಷದಲ್ಲಿ ದೇವಸ್ಥಾನದಲ್ಲಿ ಪೂಜಿಸಲ್ಪಟ್ಟು, ಇಲ್ಲಿ ಯಾವುದೇ ರೀತಿಯ ಈ ಉರಗ ಜಾತಿಗೆ ಸೇರಿರ್ತಕ್ಕಂಥ ಈ ಉಡವನ್ನು ಯಾರೂ ಕೂಡ ಇಲ್ಲಿ ಅದನ್ನ ಹಿಂಸಿಸಲ್ಲ ಮತ್ತು ಅದನ್ನ ಸಂಹರಿಸುವುದಿಲ್ಲ. ಯಾಕೆಂತಂದ್ರೆ ಈ ರಂಗನಾಥ ಸ್ವಾಮಿ ಉಡದ ರೂಪದಲ್ಲಿರುವುದರಿಂದ ಅದನ್ನು ತುಂಬಾ ಭಕ್ತಿಯಿಂದ ಪೂಜಿಸಲ್ಪಡುತ್ತಾರೆ. ಎಲ್ಲಾ ದೇವಸ್ಥಾನದಲ್ಲಿ ರಥೋತ್ಸವ ನಡೆಯುತ್ತೆ. ಇಲ್ಲಿ ಮೊದಲನೇ ದಿವಸ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಶ್ರೀ ಲಕ್ಷ್ಮೀ ರಂಗನಾಥ ಮತ್ತು ಪದ್ಮಾವತಿ ಸಮೇತರಾಗಿ ದೇವರು ರಥದ ಮೇಲೆ ಕೂರಿಸಲ್ಪಟ್ಟು ತಿರುಗಾ ಬೆಟ್ಟದ ಮೇಲಿಂದ ಬೆಳಗ್ಗೆ ರಥೋತ್ಸವ ಸುಮಾರು 1.25 ಕಿಲೋಮೀಟರು ಗುಡ್ಡದ ಮೇಲಿಂದ ಊರೊಳಗಡೆ ರಥೋತ್ಸವ ಬರುತ್ತದೆ. ಅನೇಕ ಭಕ್ತ ಜನಸಾಗರ, ಸಾವಿರಾರು ಗಟ್ಟಲೆ ಜನಸಾಗರ, ಸಾವಿರಾರು ಗಟ್ಟಲೆ ದಾಸಯ್ಯಗಳು, ಜೋಗಪ್ಪಗಳು ಎಲ್ಲರೂ ಈ ಒಂದು ರಥೋತ್ಸವಕ್ಕೆ ಆಗಮಿಸಿ ಈ ರಥೋತ್ಸವವನ್ನು ತುಂಬ ಯಶಸ್ವಿಯಾಗಿ ಗೊಳಿಸುತ್ತಾರೆ ಅಂತಂದೇಳಿ ಈ ನಮ್ಮ ದೇವರಳ್ಳಿ ಪರವಾಗಿ ನಾನು ಮಾತಾಡ್ತೇನೆ. ತುಂಬ ವರ್ಷಗಳಿಂದ ನನಗೆ ಹೇಳ್ತಾ ಇದ್ರು, ತುಂಬ ವಿಶೇಷವಾದ ರಥೋತ್ಸವ, ಸುಮಾರು ಗುಡ್ಡದ ಮೇಲಿಂದ ಊರೊಳಗಡೆ ಎಲ್ಲ ಬರುತ್ತೆ ಅಂತ. ಇಂಥ ವಿಶೇಷನ ನಾನು ಯಾವತ್ತೂ ಕೇಳಿರಲಿಲ್ಲ, ನೋಡಿರಲಿಲ್ಲ. ಇವತ್ತು ಅವರು ನನಗೆ ಒಂದು ಒಳ್ಳೆ ಟೈಮಲ್ಲಿ ಅವರಿಗೆ ನನಗೆ ಟೈಮ್ ಕೊಟ್ಬಿಟ್ಟು ಇಂಥ ದಿನ ಬಾ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ನಾನು ಭದ್ರಾವತಿಯಿಂದ ಬಂದಿರೋದು. ಈ ರಥೋತ್ಸವ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ವಿಶೇಷವಾದ ರಥೋತ್ಸವ. ಇಷ್ಟು ದೂರ ಎಳೆದಿದ್ದನ್ನು ಎಲ್ಲೂ ನೋಡಲಿಲ್ಲ, ಇಂಥ ಜನಸಾಗರನೂ ಎಲ್ಲೂ ನೋಡಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ.